ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮುಗಿಸಿ ಗುಡಿ ತವನು ಇಲ್ಲಕಲ್ಲ. ಲೋ ಮುಗಿಸಿ ಇಲ್ಲೆಲ್ಲೂ ಇಲ್ಲಕಲ್ಲ. ಬಸ್ ಸ್ಟ್ಯಾಂಡ್ ತಗೋಯ್ತವನೆ. ಸಾನಾ, ಸ್ನೇಹನ ಬಗ್ಗೆ ನಿನಗೆ ಗೊತ್ತಿಲ್ವೋ? ಬಿಡು, ಬತ್ತಾಳೆ. ನೀನು ಚಿಂತೆ ಮಾಡಬೇಡ. ನಾ ಬರೋಕ್ಕಿಲ್ಲ, ನೀನು ಹೋಗ್ಬಾ, ನಾ ಇಲ್ಲೇ ಇರ್ತೀನಿ. ಲೇ, ನಮ್ಮ ಹುಡುಗಿ ಬಂದವಳಕಲ್ಲ, ಅವಳು ನೋಡೋ ನೆಪದಾಗೆ ನಿನಗೂ ಬೇನ ಕೊಡ್ಸುಮ ಅಂತ ಅನ್ಕೊಂಡೆ. ಸರಿ ಬಿಡು, ಬೇಡ ಅಂದ್ರೆ ನಾನೇನು ಮಾಡಲಿ? ನಾನು ಕೊಡ್ಸೋ ನೆಪ್ತಾಗೆ ಸಾನನ ಜೊತೆ ಮಾತಾಡೋ ಪಿಲ್ಲಾನ ಹಾಕೊಂಡಿದ್ಯಾಕಲ್ಲ. ನಾ ಗೊತ್ತಕ್ಕಲ್ಲ ನೀನೇನು ಅಂತ. ಲೇ, ಇಟ್ಟು ದಿವಸ ಆದ್ರೂ ನಮ್ಮ ಹುಡುಗಿ ತವ್ರ ಮನೆ ಆಗಿ ಅವಳೆ ಅಂತಂದ್ರೆ ನಾನು ನೋಡೋಕ್ಕಲ್ಲ. ಬಾ ಬಾ ಬಾ. ನೀನಿರು, ನಾನು ಒಯ್ತೀನಿ. ಏನು ಬೇಕು? ಏನನ್ನ ತಗೊಂಬನ್ನಿ. ಊಟ ತರಲಾ? ಹಾಂ, ಸಾನಾ, ಹೆಂಗಿದ್ಯವಿ? ಶಾಂತಕ, ಅಲ್ಲೋಡಿ, ಹಾಗೆ ಸಾಂಬಾರು ಗಿಂಬರು ಬೇಕು ಅನಿಸ್ತದೆ, ಕೇಳಿ. ನನಗೆ ಸಹನ ಬಡಿಸ್ತಾಳೆ. ಶಾಂತವ್ವ, ನೀನು ವಾಗು, ನಾನು ನೋಡ್ಕೋತೀನಿ. ಸಾಕು 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 ಸಾಕು. ಏಯ್ ಸುಮ್ಕಿರಲ್ಲ, ಇನ್ನೂ ಬಡ್ಸ್ ಸಹನ. ತಿನ್ಕೊಂಡು ಉಣ್ಕೊಂಡು ಸಂದಾಗಿರ್ಬೇಕಲ್ಲ. ಮುಂಚೆ ಮೆಸ್ಸು ಬಾವಿ ಕಟ್ಟೆದಾಗ ಇರ್ತಾಳೆ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಅಲ್ಲೂ ಇಲ್ಲಕಲ್ಲ. ಯಾಕೋ ಚೆನ್ನಾಗಿ ದಿಗ್ಲಾತೈತಕಲ್ಲ. ಏನೂ ಆಗಕ್ಕಿಲ್ಲ ಕಣ, ನಮ್ಮ ಹುಡುಗರೆಲ್ಲ ಹುಡುಕ್ತವ್ರೆ. ಅದಕ್ಕೆ ಪಕ್ಕ ಸಿಕ್ಕೇ ಸಿಗ್ತಾರೆ. ಮೆಸ್ಸು, 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 ಮೆಸ್ಸು. ಯಾವ ಹೆಂಗಿದೆ ಮೈಗೆ? ಕ್ಷಮಿಸಿ. ಅಣ್ಣ, ನಿಂಗೇನು ಆಗಿವೇನಣ್ಣ?
ಇನ್ನೊಂದು ಆಯ್ತಲ್ಲ ಬರಲ್ಲ ಹೋಗುವ. ಲೇ ಅಮ್ಮಿಕೊಂಡು ಕುತ್ಕೊಳ್ಳ. ಈಗ ನೋಡು ಸಾನಾ ಯೋನ್ ಬೇಕು? ಅತ್ತೆ ಮನೆಯಿಂದ ಇಲ್ಲಿಗೆ ಬಂದು ಸಹನೆ ದಿವಸ ಆಯ್ತಂತೆ. ನಾನು ನೋಡಕ್ಕೆ ಅಂತ ತಾನೇ ಕಾಯ್ತಿರೋದು. ಏಯ್ ಎದ್ದೋಳ ಮೇಲೆ. ಸಾನಾ ಎದ್ದೋಳ ಮೇಲೆ ಅಲ್ಲೇ. ಅಲ್ಲವೇ ಏಟೋ ಧೈರ್ಯ ನಿನ್ಗೆ? ನಿನ್ನ ನೋಡಕ್ಕೆ ನನ್ನ ಮತ್ತೆ ಮನೆಯಿಂದ ಬಂದೀವ್ನಾ? ನಡಿಲ ಆಚೆಗೆ. ಸಾನಾ ಅದು ನಡಿ ಆಚೆಗೆ ಅಂದೆ. ನಾನು ಸುಮ್ಕೆ ಇದ್ರೆ ನಿಂದ ಅತಿ ಆಯ್ತು. ನಾನು ಹಿಂಗ್ ನಂಬರ್ ಕೊಟ್ಟಿದ್ನಾ? ಏಳ್ಳ ನಾನು ನಿನಗೆ ಫೋನ್ ಮಾಡಕ್ಕೆ ಹೇಳಿದ್ನಾ? ನನ್ನನ್ನು ಏನು ಅನ್ಕೊಂಡಿದ್ಯಾ ನೀನು? ಸಾನಾ ಯಾಕವಿ? ಒಂದು ಮಾತಾಡ್ದು. ಸಾನವ್ರ ಏನಾಯ್ತು ಸಾನವ್ರ? ಇವನ್ನ ನೋಡಕ್ಕೆ ನಾನು ಬಂದಿವ್ನಂತೆ. ಅಯೋಗ್ಯ. ಇರೋ ಸಮಸ್ಯೆಯಲ್ಲಿ ಇವಂದೊಂದು. ಅಮ್ಮ, ನಾನು ಅವ್ರ ಮನೆ ಹತ್ರನೇ ಇದ್ದೀನಿ. 15 ಲಕ್ಷದ ವಿಷಯ ಗೊತ್ತಾಗಿದೆಯೋ ಇಲ್ವೋ ಅಂತ ತಿಳ್ಕೊಂಡು ನಾನು ನಿಂಗೆ ಫೋನ್ ಮಾಡ್ತೀನಿ. ಏಯ್ ಒಯ್ತಾರಿಲ್ಲಿಂದ. ಏಯ್ ಇನ್ನೊಂದು ಕಿತ ಕಾಲ್ ಮಡಗ್ಬೇಕಲ್ಲ ನೀನು. ನಿನ್ಗೈತೆ. ಇದೇನಪ್ಪ ಬರ್ತಾನೆ ಹೀಗೆ ಕೂಗಾಡ್ತಿದ್ದಾಳೆ. ಅಣ್ಣ ನೀವು ಹೋಗಿ ಊಟ ಮಾಡ್ರಿ. ಅಕ್ಕ ನೀನು ಯಾಕೆ ಬಂದೆ ಅಕ್ಕ? ಸರಿ ಬಾ ಒಳಗೆ ಕುತ್ಕೊಂಡು ಮಾತಾಡೋಣ. ಸಾನಾ ಅವ್ರೆ ಬನ್ನಿ. ಬಾರವ ಬಾ. ಶಾಂತವ, ಒಂದು ಸೆಕೆಂಡಿಗೆ ನನಗೆ ಸ್ನೇಹಕ್ಕನೇ ವಾಪಸ್ ಬಂದ್ಲೇನೋ ಅನಿಸ್ತು. ಹ್ಞೂ, ಸಾನಾ ಹಿಂಗೆ ಆಡಿದ್ನ ನಾನು ಯಾವತ್ತೂ ನೋಡೇ ಇಲ್ಲ. ನೀನು ಯಾಕೆ ಬರ್ಕೋದೆ? ಅಳಿ ಅಂದರೆ ಮನೆಗೆ ಬಂದವ್ರನ್ನ ಹಂಗ ಮಾತಾಡ್ಸೋದು. ಚಿತ್ರ, ನೀವು ಒಬ್ಬಳೇ ಬಂದೇನವ? ಹ್ಞೂ ಅತ್ತೆ, ಇಲ್ಲೇ ಯಾವುದೋ ಕೆಲಸದ ಮೇಲೆ ಬಂದಿದ್ದೆ. ಹಾಗೆ ಸಹನನ್ನು ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹಾಂ ಸರಿ. ಯಾಕೆ ಎಲ್ಲರೂ ಹೀಗಿದ್ದಾರೆ? ನಾನು ಬಂದಿದ್ದು ಸ್ವಲ್ಪನೂ ಇಷ್ಟ ಆಗಲಿಲ್ವಾ ಇವ್ರಿಗೆ? ಅಥವಾ ಅಮ್ಮ ಹೇಳ್ದಾಗೆ 15 ಲಕ್ಷದ ವಿಷಯ ಇವಳು ಏನಾದರೂ ಬಾಯ್ ಬಿಟ್ಬಿಟ್ಲಾ? ಸಾನಾ, ಅವ್ರಿಗೆ ಕುಡಿಯೋಕ್ಕೇನಾರ ತಗೊಬರವ? ಇಲ್ಲ ಅತ್ತೆ, ಪರವಾಗಿಲ್ಲ. ನಾನು ಸುಮ್ಮನೆ ಬಂದೆ ಅಷ್ಟೇ. ಮುರಳಿ, ಏನಿಲ್ಲೇ ಇದ್ಬಿಟ್ಟಿದ್ದೀರಾ? ಇಬ್ರು ಯಾವಾಗ ಮನೆಗೆ ಬರೋದು? ನಾನು ಅಮ್ಮಂಗೆ ಹೇಳಿದ್ನಲ್ಲ, ಎಕ್ಸಾಮ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಬರ್ತೀವಿ ಅಂತ. ಇನ್ನೇನೆಲ್ಲ ಆಯ್ತಲ್ಲೋ. ಸಾನಾ, ಇವಳೇನು ಮಾತಾಡದೇ ಇದ್ದಾಳೆ. ಪಕ್ಕ 15 ಲಕ್ಷದ ವಿಷಯ ಗೊತ್ತಾಗಿರ್ಬೇಕು. ಅದು ಸ್ನೇಹಂದು ಮದುವೆ ಮಾತುಕತೆ ನಡೀತಾ ಐತೆ. ಇನ್ನೇನು ದಿವಸನೂ ಗೊತ್ತಾಗ್ಬಿಡ್ತದೆ.
ಮದುವೆ ಮುಗಿಸ್ಕೊಂಡು ಮಗಳನ್ನ ನಾನು ಕಳಿಸ್ಕೊಡ್ತೀನಿ. ಓ ಸ್ನೇಹನ್ ಮದುವೆ ಫಿಕ್ಸ್ ಆಗಿದೆಯಾ? ನನಗೆ ಯಾರೂ ಹೇಳಲೇ ಇಲ್ಲ. ಎಲ್ಲಿ ಸ್ನೇಹ ಕಾಣಿಸ್ತಾ ಇಲ್ವಲ್ಲ? ರೂಮಲ್ಲಿದ್ದಾಳಾ? ಸ್ನೇಹ ಸ್ನೇಹ ಅದು ಅಕ್ಕ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಓ ಹೌದಾ, ನಾನು ಈ ಕಡೆ ಬಂದಿದ್ದು ಒಳ್ಳೇದೇ ಆಯಿತು. ಸರಿ, ನಾನಿನ್ನು ಬರ್ತೀನಿ. ಯಾರೂ ಇದ್ದೋಗು ಅಂತ ಹೇಳ್ತಿಲ್ವಲ್ಲ, ಇಷ್ಟೇನಾ ಮರ್ಯಾದೆ? ಪಕ್ಕ ನಮ್ಮ ಮೇಲೆ ಕೋಪದಲ್ಲಿದ್ದಾರೆ. ಬರ್ತೀನಿ. ಅವ್ವ ಸ್ನೇಹ ಅವರು ಇನ್ನೂ ಬಂದಿಲ್ವ ಅವ್ವ? ನಾನು ಎಲ್ಲ ಕಡೆ ಹುಡುಕ್ದೆ, ಎಲ್ಲೋ ಬರೋ ಗೊತ್ತೇ ಆಯ್ತಿಲ್ಲವ್ವ. ನಿಂಗೆ ನಿಮ್ಗೆ ಯಾರು ಹೇಳಿರು? ಓಲಿ ಬಿಡಿ, ನೀವು ಯಾಕೆ ತೊಂದರೆ ತಗತ್ತೀರಿ? ಸ್ನೇಹ ಗೊತ್ತಾಳೆ, ಯಾರನ್ನ ನೋಡಕ್ಕೆ ಹೋಗಿರ್ಬೇಕು. ನೀವೇನು ಒಳ್ಡಿ ನಿಮಗೂ ಏನಂತ ಮಾತಾಡೋದು ಇಷ್ಟ ಅಲ್ವವ? ಹೋಗಿ ಬನ್ನಿ ಅಂತೆಲ್ಲ ಮಾತಾಡ್ಸಿದ್ದೀರಾ. ಸ್ನೇಹ ಅವ್ರು ನಿಮಗೂ ಅಂತ ಮಾತಾಡಬೇಡ ಅಂತ ಹೇಳೋರವ? ನಿಂತಾವು ಮಾತಾಡಬಾರ್ದು ಅಂತ ಅವಳಿಗೆ ಹೇಳಿದ್ದೆ ನಾನು. ಅದನ್ನು ನಿಂಗೆ ನಾನು ಹೆಂಗೆ ಹೇಳಪ್ಪ? ಅವ್ವ ನಾನು ಅವತ್ತಿಂದ ನಿಮ್ಮ ತಾವೆಲ್ಲ ಹೇಳ್ಬೇಕು ಅನ್ಕೋತಿದ್ದೆ, ಆದರೆ ಅಷ್ಟಾಗೆ ಸ್ನೇಹನಂತವ ಗೊತ್ತಿಲ್ಲವ. ಅವಳಿಗೆ ನಾನು ಅಂದರೆ ಯಾಕೆ ಆಟೊಂದು ಕೋಪ ಅಂತ ಗೊತ್ತೇ ಆಯ್ತಾ ಇಲ್ಲ. ಸ್ನೇಹ ಅಂದ್ರೆ ನಂಗೆ ಶಾನ ಇಷ್ಟ ಅವ, ನನ್ನ ಪ್ರಾಣಿಗಿಂತ ಹೆಚ್ಚು. ಮೊದಲು ಜಗಳ ಆಡಿದಾಗ ಏನು ಒಂದೆರಡು ದಿವಸದಲ್ಲಿ ಸರೋಯ್ತಲ್ಲ ಅನ್ಕೊಂಡೆ, ಆದರೆ ಅವ ನಿಮ್ಮ ತಗನ ಹೇಳಿದ್ಲವ ನನ್ನ ಕಂಡ್ರೆ ಯಾಕೆ ಇಷ್ಟ ಇಲ್ಲ ಅಂತ. ಅವಳು ಓದು, ಅವಳ ಕೆಲಸ, ಅವಳ ಗುರಿ ಇದ್ಯಾವುದಕ್ಕೂ ನೀನು ಸರಿ ಬರೋಕ್ಕಿಲ್ಲ ಅನ್ಲಪ್ಪ. ಮಗಳು ಏನೇ ತೀರ್ಮಾನ ತಕೊಂಡ್ರು ಸರಿಯಾಗಿ ತಗೊಳ್ತಾನೆ ಅಂತ ನನ್ನ ನಂಬಿಕೆ. ಹೌದವ, ನಾನೇ ತಟ ಅತಿ ಆಸೆ ಪಟ್ಬಿಟ್ಟೆ ಅನಿಸ್ತಿದೆ. ಆದರೆ ಒಂದೊಂದು ದಿಟ ಅವ, ನನಗಿಂತ ಸಂದ ಓದಿರೋ ಹುಡುಗ ಸಿಗ್ಬೋದು, ಕೆಲಸದಾಗೆ ಗುರಿನಾಗೆ ನನ್ನ ಮೀರ್ಸೋನೇ ಆಗಿರ್ಬೋದು. ಆದರೆ ಅವ್ರನ್ನ ನನ್ನಷ್ಟು ಪ್ರೀತಿ ಮಾಡೋನು ಈ ಪ್ರಪಂಚ ನಮ್ಮ ಹುಟ್ಟಿಲ್ಲವ.
ಮಗಳೇ ಎಲ್ಲೋಗಿದ್ದವ ಹಾಯ್ ಶ್ರೀ ಎಲ್ಲಿ ಹೋಗಿದ್ದೆ ಅಕ್ಕ? ನಮ್ಗೆಲ್ಲ ಏಟ್ ಗಾಬರಿ ಆಗ್ಬಿಡಿತ್ತು ಗೊತ್ತಾ ಸ್ನೇಹ? ಯಾಕೆ ಏನಾಯ್ತು ಸ್ನೇಹ? ನಾ ಹೊರಗಡೆ ಹೋಗೋ ವಿಷಯ ಮನೇಲಿ ಹೇಳಿಲ್ವಾ? ಅದು ಭುವನ್ ಬನ್ನಿ ನಾವು ಒಳಗೆ ಹೋಗಿ ಮಾತಾಡೋಣ. ಅಣ್ಣ ನೀವಾ ಏನು ಗುರು ಇದು? ಅಣ್ಣ ಏನಿಲ್ಲ ನಿಂದು ಓದ್ಕಿರ ತಗೊಂಬಂದಿದ್ದಲ್ಲ ಅದೇ ತಗೊಂಬ. ಅಣ್ಣ ನೀವು ಬಂದರೆ ಎಲ್ಲರೂ ಎದುರ್ಕೋತಾರಣ್ಣ. ಲೇ ನಾನೇನು ಮಾಡೋಕ್ಕಿಲ್ಲ, ಅಮ್ಮಿಕೊಂಡೋಗಿ ತಗೊಂಬ. ನಾನು ಕುಡಿಬೇಕಾರೆ ಯಾವನ ತಡಿಬೇಕಲ್ಲ. ಅಣ್ಣ ನಾನು ಕುಡ್ದಾಗ್ಲೇ ಬೈತಿದ್ದೆ, ಈಗ ನೀನೇ ಹಿಂಗಾದ್ರೆ ಹೆಂಗಣ? ನಾನುವೇ ನೀನು ಕೇಳಬೇಕು ಅಂದ್ಕೊಂಡಿದ್ದೆ ಮುಂಗ್ಸಿ. ನೀನುವೇ ನನ್ನಂಗೆ ಯಾರನ್ನ ಪಿರಿಸಿ ಹಿಂಗಾಗೋದೇನಿಲ್ಲ. ಅಣ್ಣ ಬೇಡ ಕಣ. ಎತ್ಲ ಕೈ. ಎಲ್ಲ ಮರಿಬೇಕಂದ್ರೆ ಇದೊಂದೇ ದಾರಿ ಅಂತಲ್ಲ. ಅಣ್ಣ ಸಾಕಣ್ಣ, ಹೋಗುವ. ಅಣ್ಣ ಬೇಡ ಕಣ. ಸಾಲ ನನಗೆ ಬೈದ್ಬಿಟ್ಲು ಕಣ. ಲೈ ಬಂದ ಇರಲ್ಲ ಸಾಕಲ್ಲ. ಏ ಕಾಲೇ ಕಲ ನಾನು ಬರ್ತೀನಿ ಬರಲ್ಲ. ಬಿಡು. ಓ ಗುರುವೇ ನಮಸ್ಕಾರ. ಲೈ ಅದೊಳ್ಳಂಬೇಕೆ
ಅಯ್ಯಯ್ಯೋ ನಿನಗೂ ಈ ಗತಿ ಬಂತೇನಣ್ಣ ಹುಡುಗಿ ಕೈ ಕೊಟ್ಟಿದ್ದ ಫೀಲಿಂಗ್ ಏನಣ್ಣ ಓ ಪಾಪ ನೀನು ಅಯ್ಯೋ ಈಗ ಗೊತ್ತಾಯ್ತಾಯ್ತಾ ಪ್ರೀತಿಸಿದ ಹುಡುಗಿ ಬಿಟ್ಟೋದ್ರೆ ಹೆಂಗಾಯ್ತದೆ ಅಂತ. ಈಗ ಇನ್ನುವೇ ನಿಮ್ಮ ಹುಡುಗಿ ಎಂಗೇಜ್ಮೆಂಟ್ ಆಗೈತೆ. ಮದುವೆ ಆಗ್ಲಿ, ಈ ನೋವು ಇನ್ನೂ ಜಾಸ್ತಿ ಆಯ್ತದಲ್ಲ, ಆಗ ದಿವ್ಸ ಬರ್ಬೇಕಾಯ್ತದೆ. ಲೇ ಕಾಳಿ ಸುಮ್ಕೆ ಹೋಗ್ಲಾ. ಮುಚ್ಚಿರ್ಲ ಬಾಯಿ. ನಿಮ್ಗಳಿಂದಾನೆ ನನ್ನ ಜೀವನ ಬರ್ಬಾದಾಗೋಯ್ತು. ನನ್ನ ಸಾಲ ನನ್ನಿಂದ ದೂರ ಆಗೋದ್ಲು. ಅದಕ್ಕೆ ಇವ್ರಯ್ಯ ಈ ನೋಯ ಕಾಣ ಹೋಗ್ಲಾ ಸುಮ್ಕೆ ಬುಡ ಸುಮ್ಕೆ ಬಿಡಕ್ಕಿಲ್ಲ. ಸುಮ್ಕೆ ಬಿಡಕ್ಕಿಲ್ಲ. ಎಂತನ ನೀನು? ಅವನು ಅಷ್ಟೊಂದು ಮಾತಾಡ್ತಿದ್ದಾನೆ, ನೀನು ಸುಮ್ಮನೆ ಕೂತಿದ್ಯಾ?